ಎಲ್ಲರಿಗೂ ನಮಸ್ಕಾರ. ಪೂರಿಯ ಜಗನ್ನಾಥ ದೇವಾಲಯದಲ್ಲಿ ಪ್ರತಿ ಬೇಸಿಗೆಯಲ್ಲಿ ಒಂದು ವಿಚಿತ್ರವಾದ ಆದರೆ ತುಂಬ ವಿಶೇಷವಾದ ಸಂಪ್ರದಾಯ ನಡೆಯುತ್ತೆ. ಸ್ನಾನಯಾತ್ರೆ ಅಂತ ಒಂದು ದೊಡ್ಡ ಉತ್ಸವ ಆಗುತ್ತೆ. ಆಮೇಲೆ ಸ್ವತಃ ಜಗನ್ನಾಥನೇ 15 ದಿನಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಸಿಗೋದಿಲ್ಲ. ಯಾಕೆ ಅಂದ್ರೆ ಆತನಿಗೆ ಅನಾರೋಗ್ಯ ಬಂದಿರುತ್ತೆ ಅಂತ ಹೇಳ್ತಾರೆ. ಇವತ್ತು ನಾವು ಈ ಅನಸಾರ ಕಾಲದ ರಹಸ್ಯದ ಬಗ್ಗೆ, ಅದರ ಹಿಂದಿನ ಕಥೆ ಬಗ್ಗೆ, ಅದರ ಮಹತ್ವದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಹತ್ರ ಇರೋ ಮಾಹಿತಿನೂ ಇದನ್ನೇ ಹೇಳುತ್ತೆ. ಸರಿ, ಶುರು ಮಾಡೋಣ. ಖಂಡಿತ. ಇದು ನೋಡಕ್ಕೆ ಬರೀ ಒಂದು ಧಾರ್ಮಿಕ ಆಚರಣೆ ತರ ಕಾಣಿಸ್ಬೋದು. ಆದ್ರೆ ಇದರ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ಭಗವಂತ ಮತ್ತು ಅವನ ಒಬ್ಬ ಪರಮ ಭಕ್ತನ ನಡುವಿನ ಪ್ರೀತಿ ಅಂದ್ರೆ ವಾತ್ಸಲ್ಯ, ತ್ಯಾಗ ಎಲ್ಲ ಇದೆ ಇದರಲ್ಲಿ. ನಿಜವಾಗ್ಲೂ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಭಗವಂತನ ಕರುಣೆ ಎಷ್ಟರ ಮಟ್ಟಿಗಿದೆ ಅಂತ ಇದು ತೋರಿಸುತ್ತೆ. ಓಕೆ, ಹಾಗಾದ್ರೆ ಎಲ್ಲ ಶುರುವಾಗೋದು ಈ ಸ್ನಾನಯಾತ್ರೆಯಿಂದ ಅಲ್ವಾ? ಜ್ಯೇಷ್ಠ ಪೂರ್ಣಿಮೆ ದಿನ ಜಗನ್ನಾಥ, ಬಲಭದ್ರ ಮತ್ತೆ ಸುಭದ್ರೆಯ ಮೂರ್ತಿಗಳಿಗೆ 108 ಕೊಡ ತಣ್ಣೀರು, ಪವಿತ್ರ ನೀರಿನಿಂದ ಸ್ನಾನ ಮಾಡಿಸ್ತಾರೆ. ಆಮೇಲೆ ಹೌದು, 108 ಕೊಟ ತಣ್ಣೀರಿನಿಂದ ಅಭಿಷೇಕ. ಆ ದಿವ್ಯ ಸ್ನಾನದ ನಂತರ ಒಂದು ನಂಬಿಕೆ ಪ್ರಕಾರ ದೇವರಿಗೆಲ್ಲ ಜ್ವರ ಬರುತ್ತೆ. ಅಸ್ವಸ್ಥರಾಗ್ತಾರೆ. ಅದಕ್ಕೆ ತಕ್ಷಣ ದೇವಸ್ಥಾನದ ಮುಖ್ಯ ಬಾಗಿಲನ್ನ 15 ದಿನಗಳ ಕಾಲ ಮುಚ್ಚಿಬಿಡುತ್ತಾರೆ. ಇದನ್ನೇ ಅನಸಾರ ಅಥವಾ ಅನವಸರ ಅಂತ ಕರೆಯೋದು. ಆ ಸಮಯದಲ್ಲಿ ದರ್ಶನ ಇರಲ್ಲ, ಆರತಿ ಶಬ್ದ ಇಲ್ಲ, ಗಂಟೆ ಶಬ್ದನೂ ಇಲ್ಲ. ಒಂಥರ ಸಂಪೂರ್ಣ ವಿಶ್ರಾಂತಿ. ಓ, 15 ದಿನಗಳ ಕಾಲ ದೇವರೇ ಅನಾರೋಗ್ಯದಲ್ಲಿರ್ತಾರಾ? ಇದ್ರ ಹಿಂದೆ ಒಂದು ಕಥೆ ಇದೆ ಅಂತ ಹೇಳಿದ್ರಿ. ಅದು ನಿಜಕ್ಕೂ ಮನಸ್ಸಿಗೆ ತಟ್ಟುವಂಥದ್ದು ಅಂತ ಕೇಳಿದ್ದೀನಿ. ಮಾಧವದಾಸ್ ಅಂತ ಒಬ್ಬ ಭಕ್ತನಿಗೆ ಸಂಬಂಧಿಸಿದ್ದಂತೆ ಇದು. ಹೌದು ಹೌದು, ಮಾಧವದಾಸ್ ಪೂರಿಯಲ್ಲಿದ್ದ ಒಬ್ಬ ದೊಡ್ಡ ಭಕ್ತ. ಜಗನ್ನಾಥನನ್ನ ತನ್ನ ಪ್ರಾಣ ಸ್ನೇಹಿತ ಅಂದ್ರೆ ಸಖಾ ಅಂತಾನೆ ನೋಡ್ತಾ ಇದ್ದ. ಒಂದ್ಸಾರಿ ಏನಾಯ್ತು ಅಂದ್ರೆ ಈ ಮಾಧವದಾಸ್ಗೆ ತುಂಬಾನೇ ಜಾಸ್ತಿ ಕಾಯಿಲೆ ಬಂತು. ಅತಿಸಾರ ಅಂತ ಕಾಣುತ್ತೆ. ಎದ್ದೇಳಕ್ಕೂ ಆಗ್ತಿರ್ಲಿಲ್ಲ. ಹಾಸಿಗೆ ಹಿಡಿದುಬಿಟ್ಟಿದ್ದ. ಆಗ ಸ್ವತಃ ಜಗನ್ನಾಥನೇ ಒಬ್ಬ ಸೇವಕನ ವೇಷದಲ್ಲಿ ಬಂದಂತೆ. ನಿಜವಾಗ್ಲೂ ಜಗನ್ನಾಥನೇ ಬಂದನಾ? ಹೌದು, ಬಂದ್ಬಿಟ್ಟು ಮಾಧವದಾಸ್ನ ಸೇವೆ ಮಾಡಿದ್ನಂತೆ. ವಾಂತಿಯಿಂದ ಕೊಳೆಯಾದ ಬಟ್ಟೆ ಒಗೆಯೋದು, ಮೈ ಒರೆಸೋದು, ಕಹಿ ಕಷಾಯ ಕುಡಿಸೋದು, ಊಟ ತಿನ್ಸೋದು ಎಲ್ಲವನ್ನೂ ಮಾಡಿದ ಅಂತ ಕತೆ ಹೇಳುತ್ತೆ. ಓ ಮೈ ಗಾಡ್, ಇದು ಕೇಳೋಕೆನೆ ರೋಮಾಂಚನ ಆಗುತ್ತೆ. ಆಮೇಲೆ ಮಾಧವದಾಸ್ಗೆ ಗೊತ್ತಾದಾಗ, ಪ್ರಜ್ಞೆ ಬಂದಾಗ, ಪ್ರಜ್ಞೆ ಬಂದ್ ನೋಡಿದ್ರೆ ತನ್ನ ಸೇವೆ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ತನ್ನ ಪ್ರಭು ಜಗನ್ನಾಥ ಅಂತ ಗೊತ್ತಾಗತ್ತೆ. ಆಗ ಅವನಿಗೆ ಆಶ್ಚರ್ಯ, ದುಃಖ ಎಲ್ಲ ಒಟ್ಟಿಗೆ. ಪ್ರಭು, ನೀನ್ ಎಲ್ಲಾ ಮಾಡೋಕೆ ಶಕ್ತ, ನನ್ನನ್ನು ಒಂದೇ ಕ್ಷಣದಲ್ಲಿ ಸರಿ ಮಾಡ್ಬೋದಿತ್ತು. ಈ ತರ ಕಷ್ಟಪಟ್ಟು ಯಾಕೆ ಸೇವೆ ಮಾಡ್ದೆ ಅಂತ ಕೇಳಿದ್ನಂತೆ. ಹೌದು ಹೌದು, ಅದಕ್ಕೆ ಪ್ರಭು ಏನ್ ಹೇಳಿದ್ರು? ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಅಲ್ವಾ? ಆವಾಗ್ಲೇ ಪ್ರಭು ಪ್ರಾರಬ್ಧ ಕರ್ಮದ ಬಗ್ಗೆ ಹೇಳಿದ್ದು. ಆ ಕಾಯಿಲೆ ಏನಿದೆ ಅದು ಮಾಧವದಾಸ್ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲ. ಅದನ್ನ ಅನುಭವಿಸಲೇಬೇಕಿತ್ತು. ಮಧ್ಯದಲ್ಲಿ ಗುಣ ಮಾಡಿದ್ರೆ ಆ ಉಳಿದಿರೋ ಕರ್ಮವನ್ನ ಅನುಭವಿಸೋಕೆ ಅವನು ಮತ್ತೆ ಹುಟ್ಟಿ ಬರ್ಬೇಕಿತ್ತು. ಜಸ್ಟ್ ಒಂದು 15 ದಿನದ ಕರ್ಮ ಅಷ್ಟೇ ಬಾಕಿ ಇತ್ತಂತೆ. ಓ, ಅಂದ್ರೆ ತನ್ನ ಭಕ್ತ ಮತ್ತೆ ಹುಟ್ಟಿ ಬಂದು ಕಷ್ಟಪಡಬಾರ್ದು ಅಂತ? ಎಕ್ಸಾಕ್ಟ್ಲಿ. ಭಗವಂತನಿಗೆ ಅದಿಷ್ಟ ಇರ್ಲಿಲ್ಲ. ಅದ್ಭುತ. ಆದ್ರೆ ಮಾಧವದಾಸ್ ಕರ್ಮ ಅನುಭವಿಸ್ತೀನಿ, ಆದ್ರೆ ನೀವು ಸೇವೆ ಮಾಡ್ಬೇಡಿ ಅಂತ ಬೇಡ್ಕೊಂಡಾಗ ಪ್ರಭು ಒಂದು ಉಪಾಯ ಮಾಡಿದ್ರು ಅಂತನೂ ಇದೆಯಲ್ಲ, ಅದೇನು? ಹೌದು, ಅದೇ ನೋಡಿ ಈ ಕಥೆಯ ಕ್ಲೈಮ್ಯಾಕ್ಸ್. ಪ್ರಭು ಏನ್ ಮಾಡಿದ್ರು ಗೊತ್ತಾ? ಮಾಧವದಾಸ್ನ ಆ ಬಾಕಿಯಿದ್ದ 15 ದಿನದ ಕಾಯಿಲೆಯ ಕರ್ಮ ಇದೆಯಲ್ಲ, ಅದನ್ನ ತಾನೇ ತಗೊಂಡ್ರಂತೆ ತನ್ಮೇಲೆ. ಏನು, ದೇವರು ಭಕ್ತನ ಕರ್ಮ ತಗೊಂಡ್ರ? ಹೌದು. ತಕ್ಷಣ ಮಾಧವದಾಸ್ ಪೂರ್ತಿ ಗುಣ ಆಡ್ಬಿಟ್ಟ. ಆರೋಗ್ಯವಾಗಿ ಎದ್ದು ಓಡ್ದ ದೇವಸ್ಥಾನಕ್ಕೆ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಗರ್ಭಗುಡಿಯಲ್ಲಿ ಜಗನ್ನಾಥನೇ ಜ್ವರದಿಂದ ಮಲಗಿಡಾಗೆ ಇತ್ತು. ಬಾಗಿಲು ಮುಚ್ಚಿದ್ರು. ಹಾಗಾದ್ರೆ ಪ್ರತಿ ವರ್ಷ ಈ ಸ್ನಾನಯಾತ್ರೆ ಆದ್ಮೇಲೆ ಜಗನ್ನಾಥನಿಗೆ ಅನಾರೋಗ್ಯ ಬರುತ್ತೆ, ದೇವಸ್ಥಾನ ಮುಚ್ಚುತ್ತೆ ಅನ್ನೋ ಈ 15 ದಿನದ ಅನಸಾರ ಪದ್ಧತಿ, ಅದು ಆ ಮಾಧವದಾಸ್ನ ನೋವನ್ನ ಪ್ರಭು ತನ್ನ ಮೇಲೆ ತಗೊಂಡ ಘಟನೆಯ ನೆನಪಿಗಾಗಿ ಅದನ್ನ ರಿಪೀಟ್ ಮಾಡೋ ತರಹನ? ನಿಖರವಾಗಿ ಅದೇ ನಂಬಿಕೆ. ಅಂದಿನಿಂದ ಪ್ರತಿ ವರ್ಷ ಆ 15 ದಿನ ಜಗನ್ನಾಥ ತನ್ನ ನಿಜವಾದ ಭಕ್ತರ ಅಂದ್ರೆ ಭಕ್ತಿ ಶುದ್ಧವಾಗಿರಬೇಕು, ಅವರ ಕಷ್ಟಗಳನ್ನ, ರೋಗಗಳನ್ನ ತಾನೇ ತಗೊಳ್ತಾನೆ. ಆ ಮೂಲಕ ಭಕ್ತರನ್ನ ಕರ್ಮದ ಕಷ್ಟದಿಂದ
ಸ್ವಲ್ಪ ಪಾರು ಮಾಡ್ತಾನೆ ಅಂತ ನಂಬಿಕೆ. ಆ 15 ದಿನ ಆದ್ಮೇಲೆ ಪ್ರಭು ಆರೋಗ್ಯವಾಗಿ ಹೊರಗೆ ಬಂದಾಗ ಆ ಪ್ರಸಿದ್ಧ ರಥಯಾತ್ರೆ ಶುರುವಾಗತ್ತೆ. ವಾವ್, ಇದು ಕೇವಲ ಒಂದು ಕಥೆಯಲ್ಲ, ಇದರಲ್ಲಿ ಎಷ್ಟು ವಿಷಯ ಇದೆ ನೋಡಿ. ನಿಸ್ವಾರ್ಥ ಭಕ್ತಿ ಹೇಗಿರಬೇಕು, ಕರ್ಮದ ಸಿದ್ಧಾಂತ ಎಷ್ಟು ಕಾಂಪ್ಲೆಕ್ಸ್, ಆದ್ರೆ ದೈವಿಕ ಕರುಣೆ ಅದಕ್ಕಿಂತ ದೊಡ್ಡದು. ಖಂಡಿತ. ದೇವ್ರ ಮೇಲೆ ನಂಬಿಕೆ ಇಟ್ರೆ ಏನಾಗ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇಡೀ ಜಗತ್ತಿನ ಒಡೆಯನೇ ತನ್ನ ಭಕ್ತನಿಗೋಸ್ಕರ ತಾನು ಕಷ್ಟಪಡ್ತಾನೆ ಅನ್ನೋ ಕಲ್ಪನೆನೇ ಅದ್ಭುತ ಅಲ್ವಾ? ಭಕ್ತರಿಗೆ ಎಂಥ ಧೈರ್ಯ ಕೊಡುತ್ತೆ. ಹೌದು. ಆದ್ರೆ ಈ ಚರ್ಚೆ ಮುಗಿಸುವಾಗ ಒಂದು ಪ್ರಶ್ನೆ ಮನಸ್ಸಲ್ಲಿ ಉಳಿಯುತ್ತೆ. ಒಬ್ರ ಕರ್ಮವನ್ನ ಇನ್ನೊಬ್ರು, ಅದರಲ್ಲೂ ದೇವರೇ ತನ್ನ ಮೇಲೆ ತಗೊಳ್ಳೋದಂದ್ರೆ ಅದು ಹೇಗೆ ಸಾಧ್ಯ? ಇದು ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋ ಕರ್ಮ ಸಿದ್ಧಾಂತಕ್ಕೆ ಹೇಗೆ ಹೊಂದಿಕೊಳ್ಳುತ್ತೆ? ಅಥವಾ ಇದು ದೇವರ ವಿಶೇಷ ಶಕ್ತಿ, ಆತನ ಲೀಲೆನಾ? ಬಹುಶಃ ಇದರ ಬಗ್ಗೆ ನಾವು ಇನ್ನೊಮ್ಮೆ ಯೋಚನೆ ಮಾಡಬಹುದು ಅನ್ಸುತ್ತೆ. Thank you for watching the Indian Chronicle. Please like, share and subscribe.